ಇವತ್ತಿನ LPS ಸ್ಕೂಲು ಮುನಾಪನದೊಡ್ಡಿ. ನಮ್ಮಲ್ಲಿ ಮುಖ್ಯ ಗುರುಗಳಾದಂಥವ್ರು ದುಂಡಪ್ಪ ಅದೇ ಸರ್ ಹಳ್ಳಿ ಅಲ್ಲ ದುಂಡಪ್ಪ ಹಳ್ಳಿ ಅಂತೇಳಿ ಹೆಡ್ ಮಾಸ್ತರ್ ಅವರು ಈ ಶಾಲೆಗೆ. ಅವ್ರೇನು ಪ್ರತಿಯೊಂದು ವ್ಯವಸ್ಥೆ ಒಳಗೆ ಇದು ಮಾಡಲ್ಲ. ಊಟದ ವ್ಯವಸ್ಥೆ ಆಯ್ತು, ಡ್ರಿಂಕ್ಸ್ ಮಾಡ್ತಾರೆ ಕಂಟಿನ್ಯೂ. ಶಾಲೆ ಮಕ್ಕಳಿಗೆ ಸರಿಯಾಗಿ ಕೆಲಸ ಇಲ್ಲ, ಶಿಕ್ಷಣ ಇಲ್ಲ. ಒಂದು ಎರಡನೇದು ಊಟದ ಟೈಮಲ್ಲಿ ಒಂದು 2 ಆಗ್ತದೆ, 2:30 ಆಗ್ತದೆ, 3 ಗಂಟೆ ತನಕ ಊಟಕ್ಕೆ ಹಾಕ್ತಾರೆ ಅವರು. ಒಂದು ತರಕಾರಿ ತರಬೇಕಾದ್ರು ತಂದು ಕೂಡ ಲೇಟ್ ಮಾಡ್ತಾರೆ. ಅಡಿಗೆ ಮಾಡೋರು ಆಯ್ತು ತರಕಾರಿ ತರ್ತಾರೆ ಕೆಟ್ಟ ಟಮಾಟಿ. 1-2 ಸಲ ಹಿಡಿಯೋ ಮಾಡಿ ತೆಗೆದಾದ್ರು ಹೋಯ್ತು. ನಾನು ಇದನ್ನು ತೆಗೆದು 1-1.5 ಕಿಲೋ ಕೆಜಿ ಆಗಟ್ಟು. ಇಂಥ ಶಿಕ್ಷಕರು ನಮ್ಮ ಬೇಡ. BO ಸರ್ ಆಯ್ತು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಾದ್ರೂ ಇಂಥ ಶಿಕ್ಷಕರು ಬೇಡ. ಇಲ್ಲ BO ಸರ್ ನಮ್ಮ ಶಾಲೆಗೆ ಬರ್ರಿ, ನಮಗೆ ಇಲ್ಲಿ ಬಂದು ಏನಂಬುದು ಮಾಹಿತಿ ಕೊಡ್ತಾನ. ಕೀಲಿ ಅಂತ ತೆಗಿಯಂಗಿಲ್ಲ. ಅದು ಇದು ತೋರಿಸ್ರಿ ಶಾಲೆ ಕೀಲಿ ಹಾಕಿ, ಶಾಲೆ ಕೀಲಿ ಹಾಕಿಬಿಟ್ಟಿದ್ದೆವು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಅವ್ರು ಏನದ ಅಂತ ಮಕ್ಕಳು ಈ ಅಟ್ಟು ಮಕ್ಕಳಿಗೆ ನಿಮ್ಗೆ ಸರ್ಗಳು ಸಾರಿ ಚಲೋ ಕಲಿಸ್ತಾರ? ಊಟದ ವ್ಯವಸ್ಥೆ ಹಂಗದ? ಟಮಾಟಿ ಮತ್ತು ತರಕಾರಿ ತಂದು ಕೊಡ್ತಾರೆ, ಕೊಡ್ತಾರೆ, ಕೆಟ್ಟು ತಂದು ಕೊಡ್ತಾರೆ. ಚಲೋ ಇರಲ್ಲ ಅಂತ ನಿಮ್ಮ ಮಾಡಿ ಹಾಕ್ಲಿಕ್ಕೆ ಹೇಳ್ತಾರೆ. ಇರ್ಲಿ, ನಮಸ್ಕಾರ. ಅಂತ ಮುಖ್ಯ ದುಂಡಪ್ಪ ಹಳ್ಳಿ ಅಂತ ಶಿಕ್ಷಕ ನಮಗ್ ಬೇಡ. ಇದಕ್ಕಾಗಿ ಇದು ಶಿಕ್ಷಕ ನಮಗೆ ಇಲ್ಲಿ ತೆಗಿತಾನ. ನಾವಂದ್ರೆ ಸ್ಕೂಲಿಗೆ ಇದು ಮಾಡಂಗಿಲ್ಲ, ಕೀಲಿ ತೆರಂಗಿಲ್ಲ. ಈ ವಾಟಿ ಹೆಡ್ ಮಾಸ್ತರ್ ಏನ್ ಅದರಿ ಸರ್, ಅವ್ರು ಒಟ್ಟು ನಮಗ್ ಬೇಕಾಗಿಲ್ಲ. ಅವ್ರಿಗೆ ತಗದ್ರ ಸಾಲಿ ಕೀಲಿ ತೆಗಿತೇವ್, ಮತ್ತ ಅವ್ರಿಗೆ ಇಟ್ರೆ ನಾವು ಸಾಲಿ ಕೀಲಿ ತೆಗಿಯಂಗಿಲ್ಲ. ನಮಗೇನು ಗರ್ಜಿಲ್ಲ. ನಮ್ಮ ಮಕ್ಕಳು ಎಲ್ಲ ಹಾಳಾಗಿ ಹೋಗ್ಯಾವ್ರಿ. ಅವ್ರು ಯಾವತ್ತು ಏನದ್ರಿ ಬರೀ ಸರಿ ಬಿಟ್ಟು ಏನು ಕೆಲ್ಸ ಇಲ್ಲ. ಅವ್ರ ಮನೆಯವ್ರು ಒಟ್ಟು ಕುಸೋಳಿಗೆ ಆ ಕಲ್ಸವ್ರಿಗೆ ಅಡಿಗೆ ಮಾಡೋರಿಗೆ ಹೇಳ್ತೈತಿ ಅಂತ ಮಾತಾಡ್ತಾರ್ರಿ. ಅದು ನಮಗ್ ಸರಿ ಇಲ್ಲ. ನಿಮ್ಗೆ ಹೇಳ್ಬೇಕಾದ್ರಿ ಸರ್, ಏನ್ ಬಾಯಿ ಬರ್ತಾ ಅದನ್ನೇ ಬೈತಾರ್ರಿ ಅವ್ರು. ನೀವು ಸ್ಕೂಲಿಗೆ ಬಂದು ಕಲ್ಸೋದಲ್ಲಿ ಅಡಿಗೆ ಮಾಡೋರಾಯ್ತು, ಅವ್ರ ಮಕ್ಕಳ ಟೀಚರ್ ಶಾಲಿ ಕಲ್ಸೋರಾಯ್ತು. ಶಾಲಿ ಮಕ್ಕಳಲ್ಲಿ ಏನೋ ಮನೆ ಹುಡುಗಿಲ್ಲ ಬಂದಿಲ್ಲ, ಮನೆ ಯಾರು ಬಂದಿಲ್ಲ. ಹುಡುಗ ಏನೋ 2 ಮಕ್ಕಳು ಏನೋ ಇದನ್ನ ಮಾಡ್ತಾರ, ಏನೋ ತಿಲ್ಲಕ್ಕೆ ಹೇಳ್ಕೊಳ್ತಾರೆ. ಏನೋ ಒಂದು ಅವಶ್ಯ ಶಬ್ದ ಅಂದಿರ್ತಾವ ಅವ್ರ ಮನೆಯವ್ರು, ಮಿಸಸ್ ದುಂಡಪ್ಪ ಸರ್ ಮನೆಯವರು. ಇಂಥ ಅಧಿಕಾರಿಗಳು ನಮ್ಗೆ ಬೇಡ. ದಯವಿಟ್ಟು ಕಿತ್ತಾಕುನು. ಹಂಗ ಏನಾದ್ರ ಮೇಲಾದ ಅಧಿಕಾರಿಗಳು ಬರ್ತಾನೆ ಶಾಲಿ ಕೀಲಿ ಅಂದ್ರೆ ಸ್ವಚ್ಛ ತೆಗಿಯಲ್ಲ. ದುಂಡಪ್ಪ ಸರ್ ನಮ್ಗೆ ಒಟ್ಟು ಸಚಿವಲ್ರಿ. ಯಾಕಂದ್ರೆ ನಮ್ಮ ಮಕ್ಕಳು ವಿದ್ಯೆ ಎಲ್ಲ ಶಿಕ್ಷಣ ಹಾಳಾಗ್ಯದ. ನಮ್ಮ ಮಕ್ಕಳಿಗೆಲ್ಲ ಭವಿಷ್ಯ ಅವ್ರು ಚಲೋ ಕಲಿಸಿಲ್ಲ. ಆದ್ರೆ ನಮ್ಗೆ ಒಟ್ಟು ಅವ್ರದ್ದು ಸಂಸ್ಕೃತಿ ಚಲೋ ಇಲ್ಲ. ಅವ್ರು ಕುಡಿಯೋದು ಮಾಡೋದು. ಆದ್ರೆ ಅವ್ರ ಮನಿ ಹೆಣ್ಮಕ್ಳು ಹೆಂಗ್ ಮಾತಾಡ್ಬೇಕು ಅನ್ನೋದು ಪದ್ಧತಿ ಬೇಕು. ಈ ರಂಡಿ ಮಗ ಕೇಳಕ್ ಬಂದಾನಂತ ಅವ್ರು ನಾವು ಹೇಳ್ತಿರ್ತಾರ ಅನ್ನೋದು ಬೇಡ. ಅವ್ರಿಗೆ ದಿನ ಅವ್ರು ಹೇಳಿ ನಮ್ಮ ಮಕ್ಕಳು ತಿನ್ಸೋದು ಬೇಡ, ನಾವು ತಿನ್ನೋದು ಬೇಡ. ಸರ್ ನಮ್ಗೆ ಬೇಡ. ಮತ್ತೊಂದು ವಿದ್ಯಾರ್ಥಿ ನಮ್ಮ ಕಲಿಸ್ರಿ, ನಮ್ಮ ಮಕ್ಕಳಿಗೆ ವಿಷಯ